ಹಬ್ಬಕ್ಕೆ ಊರಿಗೆ ಹೋಗಿದ್ದೆ. ಊರಿಂದ ಬರೋವಾಗ ಸ್ವಲ್ಪ ಸೊಪ್ಪುಗಳನ್ನು ತಂದಿದ್ದೆ. ಹಳ್ಳಿಗಳಲ್ಲಿ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ ಸೊಪ್ಪು, ತರಕಾರಿಗಳೆಲ್ಲ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸಿಟಿಗಳಲ್ಲಿ ಆ ಟೇಸ್ಟ್ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಮಿಕ್ಸ್ಡ್ ಸೊಪ್ಪನ್ನು ತಂದಿದ್ದೆ. ಇವತ್ತು ಅದರಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಒಂದು ಕುಕ್ಕರ್ಗೆ ನಾನು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕಿ ಅದನ್ನು ಒಂದು 3-4 ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಅದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕಿಟ್ಟಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ನೆಂದರೆ ಸಾಕು. ಸ್ವಲ್ಪ ದೊಡ್ಡ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಎಲ್ಲದನ್ನು ಇದರೊಳಗೆ ಹಾಕಿ ಮಾಡೋದು. ಹಾಗಾಗಿ ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಈಸಿಯಾಗುತ್ತೆ ಅಂತ. ಇವಾಗ ಇಲ್ಲಿ ಎಲ್ಲ ಸೊಪ್ಪುಗಳನ್ನು ಬಿಡಿಸ್ಕೊತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಕಡ್ಡಿಗಳು ಯಾವ್ದ್ಯಾವ್ದು ಬಲ್ತಿದೆ ಅನಿಸುತ್ತೋ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಸೊಪ್ಪುಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು 3-4 ಥರ ಮಿಕ್ಸ್ಡ್ ಸೊಪ್ಪಿದು. ಸಾಮಾನ್ಯವಾಗಿ ಸೊಪ್ಪು ಮಾರೋರ ಹತ್ರ ಈ ಥರ ಮಿಕ್ಸ್ ಸೊಪ್ಪು ಸಿಗುತ್ತೆ ನಿಮಗೆ. ಎಲ್ಲ ಥರ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಒಂದು ಕವರ್ನಲ್ಲಿ ಹಾಕಿಟ್ಟಿರ್ತಾರೆ. ಅದನ್ನು ತೊಗೊಂಡು ಬಂದು ನೀವು ಇದನ್ನು ಮಾಡ್ಕೋಬೋದು. ಇಲ್ಲ ಆ ಥರ ಸಿಗಲಿಲ್ಲ ಅಂದರೆ ಯಾವುದಾದ್ರೂ 1-2 ಸೊಪ್ಪುಗಳನ್ನು ಕೂಡ ಹಾಕಿ ಮಾಡ್ಬೋದು. ಬಟ್ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ಸೊಪ್ಪಿನ ಟೇಸ್ಟು, ಫ್ಲೇವರು, ನ್ಯೂಟ್ರಿಷನ್ ಎಲ್ಲ ಸಿಗುತ್ತೆ. ಸೊ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನಾನು ಇದನ್ನು ಒಂದು 3-4 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊತಾ ಇದ್ದೀನಿ. ಸೊಪ್ಪಿನಲ್ಲಿ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ. ಅವ್ರು ಎಷ್ಟೇ ಕ್ಲೀನ್ ಮಾಡಿ ಕೊಟ್ಟಿದ್ರೂ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ತೂತಿನ ಪಾತ್ರೆಗೆ ಹಾಕಿಟ್ಬಿಟ್ಟು ಅದು ನೀರೆಲ್ಲ ಸೋರೋ ಅಷ್ಟೊತ್ತಿಗೆ ಇಲ್ಲಿ ನಾನು ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜಸ್ಟ್ ಒಂದು 2 ಈರುಳ್ಳಿ ಹಾಗೆಯೇ ಒಂದು 2 ಟೊಮ್ಯಾಟೊನ ಹಾಕಿದ್ದೀನಿ. ಬೇರೆ ಯಾವ ತರಕಾರಿನೂ ಹಾಕೋದಿಲ್ಲ. ಮೇಯ್ನಾಗಿ ಸೊಪ್ಪಿಂದು ಬರಬೇಕಲ್ವ ಫ್ಲೇವರು, ಹಾಗಾಗಿ ಬೇರೆ ಯಾವ ತರಕಾರಿನೂ ಹಾಕ್ತಾಯಿಲ್ಲ ಇದಕ್ಕೆ. ತುಂಬ ದೊಡ್ಡ ಈರುಳ್ಳಿ ಆದರೆ 1 ಈರುಳ್ಳಿ ಹಾಕಿದ್ರೆ ಸಾಕು. ನಾನು ಸ್ವಲ್ಪ ಮೀಡಿಯಮ್ ಆಗಿರೋದ್ರಿಂದ 2 ಈರುಳ್ಳಿನ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಎಲ್ಲ ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಳೋದ್ರಿಂದ ಏನು ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ. ಹಾಗೆಯೇ 2 ಟೊಮ್ಯಾಟೊನ ಕೂಡ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಬೇಳೆ ನೆಂದಿದೆ. ಸೊ ಇವಾಗ ಇದಕ್ಕೆ ಸೊಪ್ಪನ್ನು ನೆನೆಸಿದ್ದೀನಲ್ಲ, ಅಂದರೆ ತೊಳೆದಿದ್ದೀನಲ್ಲ, ಆ ಸೊಪ್ಪನ್ನ ಮೇಲೆ ಹಾಕ್ತಾಯಿದ್ದೀನಿ. ಸೊ ಬೇಳೆ ಹಾಕಿ ನೀರು ಹಾಕಿ ಆಮೇಲೆ ಸೊಪ್ಪನ್ನು ಹಾಕ್ಕೋಬೇಕು. ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ ಹಾಗೆಯೇ ನಾನಿಲ್ಲಿ ಒಂದು 6 ಬೆಳ್ಳುಳ್ಳಿನ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದಿತ್ತು ಅಂತ ನನಗೆ ಅನಿಸ್ತು. ಹಾಗಾಗಿ ಒಂದು 8-10 ಅಥವಾ 12 ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕಿಬಿಟ್ಟು ಇದನ್ನು 1 ವಿಸಿಲ್ ಬರೋವರೆಗೂ ಸಣ್ಣೂರಿನಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ತುಂಬ ಈಸಿ ಮಾಡೋದು, ತುಂಬ ನ್ಯೂಟ್ರಿಷಿಯಸ್ಸು. ಮಕ್ಕಳಿಗೆ ಹಾಗೆ ಸೊಪ್ಪು ತಿನ್ನಲ್ವಲ್ಲ, ಈ ಥರ ಸಾಂಬಾರು ಮಾಡಿಕೊಟ್ರೆ ತಿಂತಾರೆ. ಇವಾಗ ಚೆನ್ನಾಗಿ ಬೆಂದಿದೆ, ಬೇಳೆ ಸೊಪ್ಪು ಎಲ್ಲನೂ ಬೆಂದಿದೆ. ಈ ಮೇಲ್ಗಡೆ ಏನಿದೆಯಲ್ಲ ಸೊಪ್ಪು ಹಾಗೆಯೇ ತರಕಾರಿಗಳು, ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಆರಕ್ಕೆ ಇಡ್ತಾಯಿದ್ದೀನಿ. ಬೇಳೆನ ಬಿಟ್ಟು ಇನ್ನೆಲ್ಲದನ್ನು ತೆಕ್ಕೋತಾ ಇದ್ದೀನಿ. ಮಸಿಯೋ ಕೋಲಿದ್ರೆ ಅದರಲ್ಲೇ ನೀವು ಮ್ಯಾಶ್ ಮಾಡ್ಕೋಬೋದು. ಬಟ್ ನಾನು ಸ್ವಲ್ಪ ದಪ್ಪವಾಗಿ ಹೆಚ್ಚಿದ್ದೀನಲ್ವ ಈರುಳ್ಳಿ, ಟೊಮ್ಯಾಟೊ ಇದನ್ನೆಲ್ಲ. ಸೊ ಮಸಿಯೋ ಕೋಲಲ್ಲಿ ಅಷ್ಟು ಚೆನ್ನಾಗಿ ಮ್ಯಾಶ್ ಆಗಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಮಿಕ್ಸರಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಅದು ಆರಿರಬೇಕು. ಬಿಸಿ ಇರೋವಾಗ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಬಾರ್ದು. ಇವಾಗ ಇದನ್ನು ನಾನು ಆರಿದ ಮೇಲೆ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ. ಆರಿದ ಮೇಲೆ ಮಿಕ್ಸರ್ಗೆ ಹಾಕಿ ಇದನ್ನು ತುಂಬ ಫೈನಾಗಿ ಏನು ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ. ನಿಮಗೆ ಹೇಗೆ ಬೇಕೋ ನೀವು ಹಾಗೆ ಮಾಡ್ಕೋಬೋದು. ಸ್ವಲ್ಪ ತರ್ತರಿಯಾಗಿಯೇ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಇದಕ್ಕೆ ನೀರು ಹಾಕಿರಲಿಲ್ಲ. ಇವಾಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ಬೇಳೆನೆಲ್ಲ ಮ್ಯಾಶ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲ ಮಸಿಯೋ ಕೋಲಲ್ಲಿ ಮಾಡಿದ್ರೆ ಎಲ್ಲನೂ ಒಟ್ಟಿಗೆ ಒಂದೇ ಸಲನೇ ನೀವು ಮ್ಯಾಶ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ನಾರ್ಮಲ್ ನೀರನ್ನೇ ಹಾಕಿದ್ದೀನಲ್ಲ, ಸ್ವಲ್ಪ ಇದನ್ನು ಕುದಿ ಬರೋವರೆಗೂ ಗ್ಯಾಸ್ ಮೇಲೆ ಇಟ್ಬಿಟ್ಟು ಉಪ್ಪು ಹಾಕಿ 1 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊತಾ ಇದ್ದೀನಿ. ಇದು ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಒಂದು ಸ್ವಲ್ಪ ಇಂಗು ಹಾಗೆಯೇ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಖಾರಕ್ಕೆ ಹೆಂಗೆ ಬೇಕೋ ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೋಬೋದು ನೀವು. ನಾನಿಲ್ಲಿ ಒಂದು 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿಬಿಟ್ಟು ಇವಾಗ ಸಾಂಬಾರು ಕೂಡ ಕುದಿ ಬಂದಿದೆ. ಇದಕ್ಕೆ ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ರೆ ಮಿಕ್ಸ್ಡ್ ಸೊಪ್ಪಿನ ಸಾಂಬಾರು ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಈಸಿ.
ಜಸ್ಟ್ ಎಲ್ಲ ಕುಕ್ಕರ್ಗೆ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಂಡು ಆಮೇಲೆ ಬೇಳೆ ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಗ್ರೈಂಡ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಮ್ಯಾಶ್ ಹಾಗೆ ಬೇಕಾದ್ರೂ ಮಾಡಿಕೊಂಡು ಉಪ್ಪು ಹಾಕಿ ಒಂದು ಕುದಿ ಬರೋಷ್ಟು ಕುದಿಸ್ಬಿಟ್ರೆ ಸಾಂಬಾರು ರೆಡಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಳೋದನ್ನು ಮಿಸ್ ಮಾಡಬೇಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ, ನಿಮ್ಮ ಮನೇಲಿ ನೀವು ಹೇಗೆ ಸೊಪ್ಪಿನ ಸಾಂಬಾರು ಮಾಡ್ತೀರಾ ಅಂತ ತಿಳಿಸಿ ನನಗೂ ಕೂಡ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.